ಒಳ್ಳೆ ಪ್ರಾಮಾಣಿಕ ಒಂದು ನಿಜವಾಗ್ಲು ಐ ಲಾಸ್ಟ್ ಎ ವೆರಿ ಗುಡ್ ಫ್ರೆಂಡ್ ಇನ್ ಮೈ ಲೈಫ್ ಅಷ್ಟು ಹೇಳ್ಬೋದು. ಭಾಳ ನೋವಾಗ್ತದೆ. ಶಿ ವಾಸ್ ಆಲ್ಸೋ ವೆರಿ ಗುಡ್ ಲೇಡಿ. ವಾಟ್ ಹ್ಯಾಪನ್ ಐ ಡೋಂಟ್ ನೋ ಆ್ಯಂಡ್ ವೈ ಇಟ್ ಹ್ಯಾಪನ್ ಆಲ್ಸೋ ದಟ್ ಆಲ್ಸೋ ಐ ಡೋಂಟ್ ನೋ. ಓಂ ಪ್ರಕಾಶ್ ಅವರು ಭಾಳ ಒಳ್ಳೆ ಮನಸ್ಸ, ಏನಿಲ್ಲ, ಏನು ಚಟ ಏನಿರಲಿಲ್ಲ ಸರ್. ಯಾಕಂದ್ರೆ ನಾನು ಭಾಳ ತೀರದಿಂದ ನೋಡಿದ್ದೀನಿ. ಮತ್ತು ಅವರು ಡಿ ಜೆ ಇರುವಾಗ ಸುಮಾರು ಸಲ ನಾನು ಮನೆಗೆ ಹೋಗಿ ಭಾನುವಾರ ಇದ್ದರು ನಾನು ಮನೆಯಲ್ಲೇ ಹೋಗ್ತಾ ಏನು ಸರ್ ಏನೋ ತಿಂಡಿ ಬೇಕಂತ. ಇಟ್ ವಾಸ್ ವೆರಿ ಜೆಂಟಲ್ಮನ್. ಒಳ್ಳೆ ಪ್ರಾಮಾಣಿಕ ಒಂದು ನಿಜವಾಗ್ಲು ಐ ಲಾಸ್ಟ್ ಎ ವೆರಿ ಗುಡ್ ಫ್ರೆಂಡ್ ಇನ್ ಮೈ ಲೈಫ್ ಅಷ್ಟು ಹೇಳ್ಬೋದು. ಭಾಳ ನೋವಾಗ್ತದೆ. ಶಿ ವಾಸ್ ಆಲ್ಸೋ ವೆರಿ ಗುಡ್ ಲೇಡಿ. ವಾಟ್ ಹ್ಯಾಪನ್ ಐ ಡೋಂಟ್ ನೋ ಆ್ಯಂಡ್ ವೈ ಇಟ್ ಹ್ಯಾಪನ್ ಆಲ್ಸೋ. ಒಂದು ಇಲಾಖೆಯಲ್ಲಿ ಯಾವುದೇ ಆದಂಥ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಎಲ್ಲರ ಒಂದು ಅಧಿಕಾರಿಗಳೊಂದಿಗೆ ಸಮಸ್ಯೆ ಅಂತ ಇದ್ದಂತಹ ವ್ಯಕ್ತಿ ಯಾರೇ ಬಂದ್ರೂ ಅವ್ರಿಗೆ ಕರೆಸಿ ಕೂಡಿಸಿ ಅವ್ರಿಗೆ ಏನು ಸಮಸ್ಯೆಗಳನ್ನ ಆಲಿಸಿ ತುಂಬ ಸಮಾಧಾನವಾಗಿ ಕೇಳಿ ಅವರು ಪ್ರತಿಯೊಂದಕ್ಕೂ ಅವ್ರಿಗೆ ಒಂದು ಪರಿಹಾರ ಇದು ಮಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಂಥ ವ್ಯಕ್ತಿ. ಅವ್ರನ್ನ ಇವತ್ತು ಕಳ್ಕೊಂಡಿದ್ದೀವಿ. ಮತ್ತು ಇಂಥ ಒಂದು ಅಧಿಕಾರಿನ ನಾವು ಇಲಾಖೆಯಲ್ಲಿ ಸಿಗೋದು ತುಂಬಾ ಕಷ್ಟ. ಆಸ್ತಿ ವಿಚಾರದ ಬಗ್ಗೆ ಅವರು ಯಾವುದೇ ರೀತಿ ಹೇಳಿರಲಿಲ್ಲ. ಆ ರೀತಿ ಏನಿಲ್ಲ, ಅವರು ಮಗನಿಗೂ ಒಂದು ಅನುಕೂಲ ಮಾಡಿಕೊಟ್ಟಿದ್ರು. ಮಗನಿಗೂ ಕೂಡ ಅವ್ರ ವ್ಯಾಪಾರ ಎಲ್ಲ ಇಷ್ಟು ದಿನದಿಂದ ಬೇರೆ ಬೇರೆ ಕೊಲೆಗಳಾಗ್ತಾ ಇತ್ತು, ರೇಪ್ಗಳಾಗ್ತಾ ಇತ್ತು. ಅದನ್ನೆಲ್ಲ ನೋಡಿದ್ದೀವಿ ನಾವು. ಸರ್ಕಾರ ಕಾನೂನು ಸುವ್ಯವಸ್ಥೆ ಕೈ ಚೆಲ್ಲಿಬಿಟ್ಟಿದ್ದಾರೆ. ಈಗ ಪೊಲೀಸ್ ಅಧಿಕಾರಿಗಳಿಗೆ ಸಾವಿನ ಭಾಗ್ಯಗಳು ಬರ್ತಾ ಇದೆ. ಇದು ಏನೇ ಇರ್ಬೋದು, ಆದರೆ ಒಬ್ಬ ಪೊಲೀಸ್ ಅಧಿಕಾರಿ ಸತ್ತಿರುವಂಥದ್ದು ದೊಡ್ಡ ಸುದ್ದಿಯಾಗಿದೆ. ಇದರಿಂದ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಕೂಡಲೇ ಸರ್ಕಾರ ಎಂಟ್ರಿಯಾಗಿ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡದೆ ಇದ್ರ ಮೇಲೆ ಸೂಕ್ತ ಕ್ರಮಗಳನ್ನು ತೆಗೆದುಬೇಕು. ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಪೊಲೀಸರು ಇದ್ದಾರೆ, ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ, ಪೊಲೀಸರು ಅವ್ರನ್ನ ಜೈಲಿಗಟ್ತಾರೆ ಅಪರಾಧಿಗಳನ್ನ ಅನ್ನೋ ಒಂದು ಭಾವನೆ ಹೊರಟೋಗಿದೆ. ಆ ಭಾವನೆನೇ ಇಲ್ಲ. ನಾವು ಏನು ಬೇಕಾದರೂ ಮಾಡ್ಬೋದು, ಯಾರು ನಮ್ಮನ್ನ ಕೇಳೋರು ಹೇಳೋರು ಯಾರು ಇಲ್ಲ ಅನ್ನೋದು ಅಪರಾಧಿಗಳ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಅದರಿಂದ ಈ ಘಟನೆಗಳು ನಡೀತಾ ಇದೆ. ಅದು ಹೋಗ್ಬೇಕು ಅಂದರೆ ಈ ಇಲಾಖೆ ಸರಿಯಾಗಿ ಕೆಲಸ ಮಾಡಬೇಕು. ಈ ಇಲಾಖೆಯನ್ನ ಯಾರು ನಡೆಸ್ತಾ ಇದ್ದಾರೆ ಅನ್ನೋದು ಜನಗಳಿಗೆ ಇನ್ನೂ ಯಕ್ಷ ಪ್ರಶ್ನೆ. ಅದರಿಂದ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಅನ್ನೋದು ಇದಕ್ಕೆ ಒಂದು ಸ್ಯಾಂಪಲ್ ಅಷ್ಟೇ ಇದೆ. ಈ ಘಟನೆಯ ಬಗ್ಗೆ ಗೃಹ ಸಚಿವರು ಏನ್ ಹೇಳಿದ್ರು, ವಿಪಕ್ಷ ಏನ್ ಹೇಳ್ತಾ ಇದೆ ಕೇಳಿಸ್ಕೊಂಡ್ರಿ ನೀವು. ಒಂದು ಕಡೆ ಪ್ರಕರಣದ ತನಿಖೆ ಜೋರಾಗಿ ನಡೀತಾ ಇದೆ, ಇನ್ನೊಂದು ಕಡೆ ಕುಟುಂಬಸ್ಥರ ಆಕ್ರಂದನ. ಹಲವು ವಿಷಯಗಳು, ಹಲವು ರಹಸ್ಯಗಳು ಹೊರಗಡೆ ಬರಬೇಕಾಗಿದೆ. ಇಲ್ಲಿ ತನಕದ ಮಾಹಿತಿ ಪ್ರಕಾರ ಆಸ್ತಿ ವಿಚಾರಕ್ಕೆ ಆದಂತಹ ಹತ್ಯೆ ಅನ್ನೋದು, ಪತ್ನಿ ಮತ್ತು ಮಗಳು ಇಬ್ಬರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಿವೃತ್ತ ಡಿಜಿಐಜಿಪಿಯ ಭೀಕರ ಹತ್ಯೆ ಅಪರೂಪದ ಪ್ರಕರಣ ಇದೆ. ನಿವೃತ್ತ ಜೀವನವನ್ನ ನಡೆಸ್ತಾ ಇದ್ದಂತಹ ಡಿಜಿಐಜಿಪಿ ನಿನ್ನೆ ಬರ್ಬರವಾಗಿ ಹತ್ಯೆಯಾಗಿದ್ದಾರೆ. ಇಡೀ ರಾಜ್ಯ ಬೆಚ್ಚಿ ಬಿದ್ದಂತಹ ಕ್ಷಣ ಇದು. ಕುಟುಂಬಸ್ಥರಿಗೂ ಬಹಳ ದೊಡ್ಡ ಆಘಾತ. ಆಸ್ತಿಯೇ ಹಾಗಾದ್ರೆ ಹತ್ಯೆಗೆ ಕಾರಣವಾಗೋಯ್ತಾ? ಸುಂದರವಾದ ಕುಟುಂಬ, ಪತಿ ಪತ್ನಿ ಇಬ್ಬರು ಮಕ್ಕಳು. ಆದ್ರೆ ಜಗಳ ದೊಂಬಿ ಪ್ರತಿ ನಿತ್ಯ ನಡೀತಾ ಇದೆ. ತಾನ್ ಮಾಡಿದಂತ ಆಸ್ತಿನ ಮಗನ ಹೆಸರಿಗೆ ಬರೆದ್ರು ಅನ್ನೋ ಕಾರಣಕ್ಕೆ ಪತ್ನಿಗೆ ಕೋಪ ಇತ್ತು. ಇನ್ನುಳಿದ ಆಸ್ತಿ ತಂಗಿ ಹೆಸರಿಗೆ ಬರೀತಾರೆ ಅನ್ನೋ ಡೌಟ್ ಇತ್ತು ಪತ್ನಿಗೆ. ಮಗಳ ಹೆಸರಲ್ಲಿ ಆಸ್ತಿ ಬರ್ತಿಲ್ಲ ಅನ್ನೋ ಸಿಟ್ಟಿತ್ತು. ಮೇಲಾಗಿ ಸ್ಕಿಜೋಫ್ರೇನಿಯಾ ಸಮಸ್ಯೆಯಿಂದ ಪತ್ನಿ ಬಳಲ್ತಾ ಇತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.